ಆಕ್ಯುಪಂಚರ್ ಅಂತ ಹೇಳಿದ್ರೆ ಸರ್ ಸಾಮಾನ್ಯ ಯಾರಿಗೂ ಗೊತ್ತಿರಲ್ಲ ಸರ್. ಹೌದು. ಸೊ ಹಿಂಗಾಗೋಗಿದೆ ಅಂತ ಹೇಳಿದ್ರೆ ಎಲ್ಲಾ ತರದ್ದು ಮೋಸ ನೋಡಿ ಜನಕ್ಕೆ ಯಾವ್ದ್ರ ಮೇಲೂ ಸಹ ನಂಬಿಕೆ ಬರ್ತಾ ಇಲ್ಲ. ಎಲ್ಲ ಹೇಳ್ತಾರೆ ಮಾಡ್ತಾರಲ್ಲ, ಹೋದ್ರೆ ಏನು ಆಗೋದಿಲ್ಲ ಹಾಗೆ ಹೀಗೆ ಅಂತ ಹೇಳಿ. ನಾನೊಬ್ಬ ಚಾರ್ಟೆಡ್ ಅಕೌಂಟೆಂಟ್. ಸೊ ಏನು ಅಂದ್ರೆ ನಮ್ಗೆ ಅದೇ ಶೋಲ್ಡರ್ ಪೇನು ಮತ್ತೆ ನೆಕ್ ಪೇನು. ನಾನು ಮಲಗ್ತಿರೋ ದಿಮ್ ಸರಿ ಇಲ್ವೇನೋ ಅಂತ ಒಂದು 4-5 ತರ ದಿಮ್ ಚೇಂಜ್ ಮಾಡಿದೆ. ಆಡ್ ನೋಡ್ತಾ ಇದ್ದೆ ಟಿವಿಯಲ್ಲಿ, ಇದ್ಯಾವ್ದು ದಿಮ್ ಚೆನ್ನಾಗಿ ಯೂಸ್ ಮಾಡಿದೆ. ಫಸ್ಟ್ 10 ಯೂಸ್ ಮಾಡ್ತಿದ್ದೆ, ಆಮೇಲೆ ಬೇರೆ ಯೂಸ್ ಮಾಡಿದೆ, ಯಾವ್ದ್ರಲ್ಲೂ ಸಿಗ್ಲಿಲ್ಲ. ದೆನ್ ಐ ಥಾಟ್ ಎಕ್ಸೈಸ್ ಬಿಟ್ಬಿಟ್ಟಿದ್ದೀನಿ 2 ವರ್ಷದಿಂದ, ಮೋಸ್ಟ್ಲಿ ಎಕ್ಸೈಸ್ ಇಂದ ಅಲ್ವೇನೋ ಅಂತ ಎಕ್ಸೈಸ್ ಶುರು ಮಾಡಿದೆ. ಏನ್ ಮಾಡಿದ್ರು ನಂಗೆ ಅದರಿಂದ ಅಷ್ಟು ರಿಲೀಫ್ ಸಿಗ್ಲಿಲ್ಲ. ಸ್ಟಾಫು ಚೆನ್ನಾಗಿದ್ದಾರೆ, ದೆನ್ ನಿಮ್ದು ಟ್ರೀಟ್ಮೆಂಟ್ ಕೂಡ ನಮ್ಗೆ ಖುಷಿ ಆಯ್ತು. ನಮಸ್ತೆ ವೀಕ್ಷಕರೇ, ಮತ್ತೆ ತಮ್ಮೆಲ್ಲರಿಗೂ ಸಹ ಈ ಒಂದು ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ನನ್ನ ಯೂಟ್ಯೂಬ್ ಚಾನಲ್ ಆದ ಭದ್ರಂ ನೇಚರ್ಸ್ ಕ್ಲಿನಿಕ್ ಹೆಲ್ದಿ ಯಾವಾಗಲೂ ಯೂಟ್ಯೂಬ್ ಚಾನಲ್ಗೆ ನಿಮಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಜೊತೆಗೆ ನಾವಿರುವಂಥದ್ದು RR ನಗರಲ್ಲಿ. ನಮ್ಮ ಕ್ಲಿನಿಕ್ ಹೆಸರು ಬಂದು ಭದ್ರಂ ನೇಚರ್ಸ್ ಕ್ಲಿನಿಕ್ ಅಂತೇಳಿ. ನಾವಿಲ್ಲಿ ಆಕ್ಯುಪಂಚರ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಫ್ರಮ್ ಪಾಸ್ಟ್ 15 to 16 ಇಯರ್ಸಿಂದ ನಾವು ಆಕ್ಯುಪಂಚರ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಮತ್ತು ಬಹಳಷ್ಟು ಕಾಯಿಲೆಗಳಿಗೆ ನಾವಿಲ್ಲಿ ಟ್ರೀಟ್ ಮಾಡಿದ್ವಿ, ಮತ್ತು ಎಲ್ಲರೂ ಸಹ ಚೆನ್ನಾಗಿ ಆಗಿ ಹೋಗಿದ್ದಾರೆ. ಸೊ ಇಲ್ಲಿ ಅಂದರೆ ನಾವು RR ನಗರಲ್ಲಿ ಒಂದು 3 ವರ್ಷದಿಂದ ಇದ್ದೀವಿ. ಮೊದಲು ನಾವು ಪದ್ಮನಾಭ ನಗರದಲ್ಲಿ ಇದ್ವಿ. ಸೊ ಇವತ್ತು ನಾನೊಂದು ವಿಡಿಯೋ ಜೊತೆ ಬಂದಿದ್ದೀನಿ. ಏನು ಅಂತ ಹೇಳಿದ್ರೆ, ಒಬ್ಬರು ಪೇಷಂಟು, ಅವರು ಪೇಯ್ನ್ಸ್ ಅಂತ ಹೇಳಿದ್ರೆ ಅವ್ರಿಗೆ ಶೋಲ್ಡರ್ ಪೇಯ್ನು ಮತ್ತು ಕತ್ತು ನೋವು, ಈ ಒಂದು ಸಮಸ್ಯೆಯಿಂದ ಬಳಲ್ತಾ ಇದ್ರು ಅವರು. ಸೊ ಸ್ಟಿಫ್ನೆಸ್ ಆಗಿರ್ಬೋದು, ಅಥವಾ ಬ್ಯಾಕ್ ಪೇಯ್ನು, ನೆಕ್ ಪೇಯ್ನು, ಶೋಲ್ಡರ್ ಪೇಯ್ನು, ಈ ಥರದೊಂದು ಪ್ರಾಬ್ಲಮಲ್ಲಿ ಸಫರ್ ಮಾಡ್ತಾ ಇದ್ರು. ಸೊ ನಮ್ಮ ಕ್ಲಿನಿಕ್ ಬಗ್ಗೆ ಗೊತ್ತಾದ್ಮೇಲೆ ಅವ್ರು ಇಲ್ಲಿಗೆ ಬಂದು ಟ್ರೀಟ್ಮೆಂಟ್ ತೊಗೊಂಡು ಈಗ ಅದರಿಂದ ಹೊರಗೆ ಬಂದಿದ್ದಾರೆ. ಸೊ ಇವತ್ತು ಅವರು ವಿಡಿಯೋ ಕೊಡೋದಕ್ಕೆ ಒಪ್ಕೊಂಡು ಇಲ್ಲಿ ಬಂದಿದ್ದಾರೆ. ಸೊ ಅವರನ್ನು ನಾವು ನಮ್ಮ ಚಾನಲ್ಗೆ ವೆಲ್ಕಮ್ ಮಾಡೋಣ. ಅವ್ರ ಹೆಸರು ಬಂದು ಮಹೇಂದ್ರ ಭಟ್ ಅಂತ ಹೇಳಿ. ಸೊ ಅವ್ರನ್ನ ಇವತ್ತು ನಮ್ಮ ಚಾನಲ್ ವೆಲ್ಕಮ್ ಮಾಡೋಣ. ಬನ್ನಿ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಹೆಸರು ಕರೆಕ್ಟ್ ಹೇಳಿದ್ನಲ್ಲ? ಮಹೇಂದ್ರ ಭಟ್ ಸರ್. ಹೇಳಿ ಸರ್. ಅಂದರೆ ಸರ್, ಈಗ ಆಕ್ಯುಪಂಚರ್ ಅಂತ ಹೇಳಿದ್ರೆ ಸರ್ ಸಾಮಾನ್ಯ ಯಾರಿಗೂ ಗೊತ್ತಿರಲ್ಲ ಸರ್. ಸೊ ಹಾಗಾಗಿ ಈ ಒಂದು ವಿಡಿಯೋ ಮುಖಾಂತರ ನಾವು ಏನು ಅವೇರ್ನೆಸ್ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ ಅಂತ ಹೇಳಿದ್ರೆ, ಅದು ಕಂಪಲ್ಷನ್ ಅಂತ ಇಲ್ಲ. ಯಾರು ಆರೋಗ್ಯ ಸಮಸ್ಯೆ ಇಟ್ಕೊಂಡು ಬಂದಿರ್ತಾರೆ, ಅದರಿಂದ ಅವ್ರು ಹೊರಗಡೆ ನ್ಯಾಚುರಲ್ ಆಗಿ ಹೊರಗಡೆ ಬಂದಮೇಲೆ ಅವ್ರು ಈ ರೀತಿ ವಿಡಿಯೋ ಮಾಡೋದ್ರಿಂದಾಗಿ ಅದು 4 ಜನಕ್ಕೆ ಅವೇರ್ನೆಸ್ ಅಂತ ಆಗುತ್ತೆ. ಸೊ ಅದನ್ನೇ ನೋಡಿಕೊಂಡು ಜನಕ್ಕೆ ಓಕೆ, ಇದು ಟ್ರೀಟ್ಮೆಂಟ್ ತೊಗೊಂಡು ಇವ್ರಿಗೆ ಸರಿ ಹೋಗಿದೆ, ನನಗೂ ಸರಿ ಹೋಗ್ಬೋದೇನೋ ಅಂತೇಳಿ ಟ್ರಸ್ಟ್ ಮೇಲೆ ಬಂದು ಅವರು ಟ್ರೀಟ್ಮೆಂಟ್ ತೊಗೊಂಡು ಸರಿ ಮಾಡ್ಕೊಳ್ತಾರೆ. ಯಾಕೆಂತೇಳಿ ಈಗ ಹೆಂಗಾಗೋಗಿದೆ ಅಂತ ಹೇಳಿದ್ರೆ ಎಲ್ಲ ಥರದ್ದು ಮೋಸ ನೋಡಿ ಜನಕ್ಕೆ ಯಾವ್ದ್ರ ಮೇಲೂ ಸಹ ನಂಬಿಕೆ ಬರ್ತಾ ಇಲ್ಲ. ಎಲ್ಲ ಹೇಳ್ತಾರೆ ಮಾಡ್ತಾರಲ್ಲ, ಹೋದ್ರೆ ಏನು ಆಗೋದಿಲ್ಲ ಹಾಗೆ ಹೀಗೆ ಅಂತೇಳಿ. ಸೊ ಹಾಗಾಗಿ ಆ ಒಂದು ಕಾರಣಕ್ಕೋಸ್ಕರ ಈ ವಿಡಿಯೋ ಅನ್ನೋದು ತುಂಬ ನಮಗೆ ಮ್ಯಾಟ್ರ್ ಆಗುತ್ತೆ ಸರ್. ಸೊ ಇವತ್ತು ನಮ್ಮ ಈ ಒಂದು ವಿಡಿಯೋ ಕೊಡೋದಕ್ಕೆ ನೀವು ಬಂದಿದ್ದೀರಾ, ತುಂಬ ಸಂತೋಷ ಆಗುತ್ತೆ. ಧನ್ಯವಾದಗಳು ಸರ್ ನಿಮಗೆ. ಮತ್ತೆ ಹೇಳಿ ಸರ್, ತಮ್ಮ ಹೆಸರು ಹೇಳಿದ್ದೀನಿ. ತಾವು ತಮ್ಮ ವೃತ್ತಿ ಮತ್ತೆ ಇಲ್ಲಿಗೆ ಹೇಗೆ ಬಂದ್ರಿ, ಏನು ಗೊತ್ತಾ? ನೀವು ಹೇಳ್ದಂಗೆ ನನ್ನ ಹೆಸರು ಮಹೇಂದ್ರ ಭಟ್. ನಾನೊಬ್ಬ ಚಾರ್ಟೆಡ್ ಅಕೌಂಟೆಂಟ್. ಓಕೆ. ಸೊ ಈಗ ಒಂದು 4 ಇಯರ್ಸ್ ಇಂದ ಪ್ರಾಕ್ಟೀಸ್ ಅಲ್ಲಿ ಇದ್ದೀನಿ. ಮುಂಚೆ ನಾನು ಕಂಪ್ನಿಗಳಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಸೊ ಈಗ ಪ್ರಾಕ್ಟೀಸ್ ಅಲ್ಲಿ ಇದ್ದೀನಿ. ಸೊ ಏನು ಅಂದ್ರೆ ನಮ್ಗೆ ಅದೇ ಶೋಲ್ಡರ್ ಪೇನು ಮತ್ತೆ ನೆಕ್ ಪೇನು, ಮೇನ್ಲಿ ನೆಕ್ ಪೇನ್ ಇತ್ತು, ಶೋಲ್ಡರ್ ಪೇನ್ ಇರ್ಲಿಲ್ಲ. ರೀಸೆಂಟ್ ಆಗಿ ಡೆವಲಪ್ ಆಯ್ತು. ನೆಕ್ ಪೇನ್ ಇತ್ತು. ನಾನು ಮಲಗ್ತಿರೋ ದಿಮ್ ಸರಿ ಇಲ್ವೇನೋ ಅಂತ ಒಂದು 4-5 ತರ ದಿಮ್ ಚೇಂಜ್ ಮಾಡಿದೆ. ಆಡ್ ನೋಡ್ತಾ ಇದ್ದೆ ಟಿವಿಯಲ್ಲಿ, ಇದ್ಯಾವ್ದು ದಿಮ್ ಚೆನ್ನಾಗಿ ಯೂಸ್ ಮಾಡಿದೆ. ಫಸ್ಟ್ 10 ಯೂಸ್ ಮಾಡ್ತಿದ್ದೆ, ಆಮೇಲೆ ಬೇರೆ ಯೂಸ್ ಮಾಡಿದೆ, ಯಾವ್ದ್ರಲ್ಲೂ ಸಿಗ್ಲಿಲ್ಲ. ದೆನ್ ಐ ಥಾಟ್ ಎಕ್ಸೈಸ್ ಬಿಟ್ಬಿಟ್ಟಿದ್ದೀನಿ 2 ವರ್ಷದಿಂದ, ಮೋಸ್ಟ್ಲಿ ಎಕ್ಸೈಸ್ ಇಂದ ಅಲ್ವೇನೋ ಅಂತ ಎಕ್ಸೈಸ್ ಶುರು ಮಾಡಿದೆ. ಏನ್ ಮಾಡಿದ್ರು ನಂಗೆ ಅದರಿಂದ ಅಷ್ಟು ರಿಲೀಫ್ ಸಿಗ್ಲಿಲ್ಲ. ದೆನ್ ಇಂದ ನಾನು ಕ್ರಿಕೆಟ್ ತುಂಬಾ ಆಡ್ತಾ ಇದ್ದೆ. ಈಗ ಒಂದು 2 ಇಯರ್ಸ್ ಆಯ್ತು, ಸ್ವಲ್ಪ ವರ್ಕ್ ಇದೆಲ್ಲ ಜಾಸ್ತಿ ಆಗಿ ಕ್ರಿಕೆಟ್ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಅಲ್ಲಿ ನನ್ನ ಒಂದು 2 ಫ್ರೆಂಡ್ಸ್ಗೆ ಹಿಂಗೆ ಒಬ್ಬಂಗೆ ಕ್ರಿಕೆಟ್ ಆಡ್ಬೇಕಾದ್ರೆ ಶೋಲ್ಡರ್ ಪೇನ್ ಆಗಿತ್ತು. ಅವ್ರಿಗೆ ನಮ್ಗೆ ಇನ್ನೊಬ್ಬರು ಫ್ರೆಂಡ್ ಹೇಳಿದ್ರು, ನಾನು ಟ್ರೀಟ್ಮೆಂಟ್ ತಗೊಂಡು ಆಕ್ಯುಪಂಚರ್ ತಗೋ ಅಂದ್ರು. ಸೊ ಅವನು ಹೋಗಿ ತಗೊಂಬಂತ ಸರಿಯಾಗಿತ್ತು. ನಂಗೆ ಅದು ಫ್ಲಾಶ್ ಆಯ್ತು, ಟ್ರೈ ಮಾಡ್ಬೋದಲ್ವಾ ಅಂತ. ನಾನು ಅವಾಗ ಹುಡುಕ್ತಾ ಇದ್ದೆ. ನಾನು ಇಲ್ಲೇ RR ನಗರಲ್ಲೇ ಇರೋದು. ಸೊ ಗೂಗಲ್ ನಲ್ಲಿ ಸರ್ಚ್ ಮಾಡ್ತಾ ಇದ್ದೆ ಯಾವ್ದಿದೆ ಅಂತ. 4-5 ತೋರಿಸ್ತು ಸುತ್ತಮುತ್ತ. ದೆನ್ ನಾನು ರಿವ್ಯೂಸ್ ಎಲ್ಲ ನೋಡಿದೆ. ದೆನ್ ಐ ಥಾಟ್ ಇಲ್ಲಿ ಚೆನ್ನಾಗಿ ಅಂತ ಅನ್ನಿಸ್ತು, ಏನೋ ಮನ್ಸಿಗೆ ಬಂತು. ಸೊ ಆಮೇಲೆ ನಾನು ಕಾಂಟ್ಯಾಕ್ಟ್ ಮಾಡ್ಕೊಂಡು ಬಂದೆ. ಸೊ ಬರೋ ಮುಂಚೆ ನಾನು ಅನ್ಕೊಂಡಿದ್ದು ಆಕ್ಯುಪಂಚರ್ ಅಂದ್ರೆ ಬರೀ ಪೇನ್ ಮಾತ್ರ ಇರೋದು ಅಂತ ಹೇಳಿ, ಓನ್ಲಿ ಇಟ್ ಟ್ರೀಟ್ಸ್ ಪೇನ್ ಅಂತ ಹೇಳಿ. ಸೊ ಇಲ್ಲಿ ಬಂದ್ಮೇಲೆ ನಮ್ಗೆ ಅಕ್ಕಪಕ್ಕದಲ್ಲಿ ಪೇಷಂಟ್ಸ್ ಬೇರೆಯವ್ರು ಬರೋದ್ ನೋಡಿ ಗೊತ್ತಾಯ್ತು, ಓಕೆ ಪೇನ್ ಅಲ್ಲದೆ ನಾರ್ಮಲ್ ಹೆಲ್ತ್ ರಿಲೇಟೆಡ್ ಎಲಿಮೆಂಟ್ಸ್ಗಳು ಇಲ್ಲಿ ಸಿಗತ್ತೆ ಅಂತ ಹೇಳಿ. ನಂಗೆ ಗೊತ್ತಿರ್ಲಿಲ್ಲ ಅದು. ಸೊ ಈಗ ನಾನು ಬಂದು ಟ್ರೀಟ್ಮೆಂಟ್ ಆಗಿ ಐ ವುಡ್ ಸೇ ಆಲ್ಮೋಸ್ಟ್ ನಂಗೆ ಕ್ಲಿಯರ್ ಆಗಿದೆ. ಸೊ ನೆಕ್ ಪೇನು ಮೇನ್, ನಾನು ನಿಮಗೆ ಬಂದ ಫಸ್ಟ್ ನೆಕ್ ಪೇನ್ ಹೇಳಿದ್ದೆ, ಶೋಲ್ಡರ್ ಪೇನ್ ಹೇಳಿರ್ಲಿಲ್ಲ. ಐ ವಾಸ್ ಥಿಂಕಿಂಗ್ ಆ ನೆಕ್ ಪೇನ್ ಪೇನ್ ಅಲ್ಲಿವರೆಗೂ ಹೋಗಿ ಶೋಲ್ಡರ್ ಪೇನ್ ಆಗ್ತಾ ಇದೆ, ನೆಕ್ ಪೇನ್ ಕಮ್ಮಿ ಆದ್ರೆ ಅದು ಕಮ್ಮಿ ಆಗುತ್ತೆ ಅಂತ. ಈಗ ನೆಕ್ ಪೇನ್ ಕಮ್ಮಿ ಆಗಿದ್ರಿಂದ ಅದು ಆಲ್ಮೋಸ್ಟ್ ಕಮ್ಮಿ ಆಗಿದೆ.
ಸೊ ನನಗೆ ಕೈ ತಿರ್ಗ್ಸೋದಕ್ಕೆ ಆಗ್ತಾ ಇರಲಿಲ್ಲ, ಒಂದ್ ಲೆವೆಲ್ ಮೇಲೆ ಬರ್ತಾ ಇರಲಿಲ್ಲ, ಪೇನ್ ಬರ್ತಿತ್ತು. ಈಗ ಆಲ್ಮೋಸ್ಟ್ ನಾನು ಇದು ಮಾಡ್ತೀನಿ. ನಾನು ಅದೆಲ್ಲ ಅನ್ಕೊಂಡಿದ್ದೇನು ಅಂದ್ರೆ ನಾನು ಎಕ್ಸರ್ಸೈಸ್ ಮಾಡ್ತಾ ಇಲ್ಲ, ಕ್ರಿಕೆಟ್ ಆಡೋದು ಬಿಟ್ಬಿಟ್ಟಿದ್ದೀನಿ, ಅದರಿಂದ ನಂಗೆಲ್ಲ ಹಿಡ್ಕೊಂಡ್ಬಿಟ್ಟಿದೆ. ಎಕ್ಸರ್ಸೈಸ್ ಮಾಡ್ತಾ ಇಲ್ಲ, ಜಿಮ್ಗೆ ಹೋಗ್ತಾ ಇದೆ ಅದ್ಬಿಟ್ಟೆ. ಸೊ ಅದರಿಂದ ನಂಗೆಲ್ಲ ಹಿಡ್ಕೊಂಡ್ಬಿಟ್ಟಿದೆ, ಅದರಿಂದ ಸ್ಟಿಫ್ನೆಸ್ ಬಿಲ್ಡ್ ಆಗಿದೆ ಅಂತ ಅನ್ಕೊಂಡೆ. ಈಗ ನಿಮ್ಮ ಹತ್ರ ಬಂದ್ಮೇಲೆ ಗೊತ್ತಾಗಿದ್ದು ರೀಸನ್ಸ್ ಮೇ ಬಿ ಡಿಫ್ರೆಂಟ್ ಅಂತ ಹೇಳಿ. ಹೌದು ಸರ್, ಮೇನ್ ಆಗಿ ನಿಮ್ದು ರೀಸನ್ಸ್ ಏನು ಅಂತ ಹೇಳಿದ್ರೆ ಸರ್, ಅದು ದೇಹದಲ್ಲಿ ವಾಯು ತತ್ವ ಜಾಸ್ತಿ ಆಗಿರುತ್ತೆ. ಸೊ ಹಾಗಾಗಿ ನನ್ಗೆ ಸ್ವಲ್ಪ ಅದು ಮುಂಚಿಂದ ನಮ್ಮ ಫ್ಯಾಮಿಲಿ ಇದ್ರಲ್ಲಿ ಇದೆ, ವಾಯು ತತ್ವ ಇರೋದ್ರಿಂದ ನೀವು ಸ್ವಲ್ಪ ಫಿಸಿಕಲ್ ಆಕ್ಟಿವಿಟೀಸ್ ನ ಇಟ್ಕೊಂಡಷ್ಟು ಒಳ್ಳೆಯದು. ಕ್ರಿಕೆಟ್ ಆಗಿರ್ಬೋದು, ಸ್ವಲ್ಪ ಎಕ್ಸರ್ಸೈಸ್ ಆಗಿರ್ಬೋದು, ಇದೆಲ್ಲ ಸ್ವಲ್ಪ ಇದ್ದಾಗ ಏನಾಗುತ್ತೆ, ದೇಹದಲ್ಲಿ ವಾಯು ಅಕ್ಯುಮುಲೇಟ್ ಆಗಲ್ಲ. ನೀವು ಯಾವಾಗ ಅದನ್ನ ಬಿಡ್ತೀರಿ, ಯಾಕಂದ್ರೆ ನಿಮ್ಮ ಜಾಬ್ ವೆರಿ ಸ್ಟ್ರೆಸ್ ರಿಲೇಟೆಡ್ ಜಾಬ್. ಚಾರ್ಟೆಡ್ ಅಕೌಂಟೆಂಟ್ ಅಂತ ಹೇಳಿದ್ರೆ ನಿಮ್ಗೆ ತುಂಬಾ ಸ್ಟ್ರೆಸ್ ಇರುವಂತ ಕೆಲಸ ಇರುತ್ತೆ. ಸೊ ನೀವು ಸಿಸ್ಟಮ್ ಮುಂದೆ ಅಥವಾ ಫೈಲ್ ಮುಂದೆ ತುಂಬಾ ಕೂತ್ಕೊಂಡಿದ್ದಾಗ ಏನಾಗುತ್ತೆ, ದೇಹದಲ್ಲೇ ಹೀಟ್ ಜನರೇಟ್ ಆಗುತ್ತೆ. ಸೊ ಹಾಗಾಗಿ ವಾಯು ಅನ್ನುವಂಥದ್ದು ಕ್ರಿಯೇಟ್ ಆಗುತ್ತೆ. ಅಂಡ್ ಅಗೇನ್ ಕತ್ ನೋವಾಗಿರ್ಬೋದು, ಸ್ಟಿಫ್ನೆಸ್ ಆಗಿರ್ಬೋದು, ಇವೆಲ್ಲ ರೀಬಿಲ್ಡ್ ಆಗೋ ಸಾಧ್ಯತೆಗಳಿರುತ್ತೆ. ಅದಕ್ಕೆ ನೀವು ಏನ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಒಂದು ಮ್ಯಾಂಡೇಟರಿ ತರ ಡೈಲಿ ಬೆಳಗ್ಗೆ ಎದ್ದಂಗೆನೆ ಸ್ವಲ್ಪ ವಾಕಿಂಗ್ ಮಾಡುವಂಥದ್ದು, ಸ್ವಲ್ಪ ಫ್ರೀ ಹ್ಯಾಂಡ್ ಎಕ್ಸರ್ಸೈಸು, ಸ್ವಲ್ಪ ಆಟ ಆಡುವಂಥದ್ದು. ಅದು ಸ್ಯಾಟರ್ಡೆ ಸಂಡೇ ಆಟ ಆಡುವಂಥದ್ದನ್ನ ಇಟ್ಕೋಬಹುದು ನೀವು. ಇಲ್ಲಾಂತ ರೆಗ್ಯುಲರ್ ಆಗಿ ಡೈಲಿ ಅಂತ ಹೇಳಿದ್ರೆ ಸ್ವಲ್ಪ ಫಿಸಿಕಲ್ ಆಕ್ಟಿವಿಟೀಸ್, ಸ್ವಲ್ಪ ಎಕ್ಸರ್ಸೈಸ್, ಇದೆಲ್ಲ ಮೂವ್ಮೆಂಟ್ಸ್ ಗಳೆಲ್ಲ ಮಾಡುವಂಥದ್ದು. ಇದನ್ನ ನೀವು ಅಂದ್ರೆ ರೊಟೇಷನ್ ಸರ್, ಕತ್ ರೊಟೇಷನ್ ಮಾಡೋದು, ಕೈ ರೊಟೇಷನ್ ಮಾಡೋದು, ಫ್ರೀ ಹ್ಯಾಂಡ್ ಎಕ್ಸರ್ಸೈಸ್ ಅಂತ ಹೇಳ್ತೀವಿ. ಈ ತರದನ್ನ ಡೈಲಿ ಮಾಡುವಂಥದ್ದನ್ನ ಮಾಡಿ. ಅದಾದ್ಮೇಲೆ ಯಾವಾಗೆಲ್ಲ ನೀವು ಈ ಆಲೂಗೆಡ್ಡೆ, ಕಾಳುಗಳು ಈ ತರದೆಲ್ಲ ಏನಾದ್ರು ತಿಂದಾಗ ಮನ್ಸನ್ನ ಹಾಕೊಂಡ್ಬಿಡಿ ವಾಯು ಪದಾರ್ಥ ತಿಂದಿದ್ದೀರಾ, ಸೊ ಹಾಗಾಗಿ ಮತ್ತೆ ಸ್ಟಿಫ್ ಆಗೋ ಸಾಧ್ಯತೆಗಳಿರುತ್ತೆ ಅಂತ ಹೇಳಿ. ಅಂತ ಸಂದರ್ಭದಲ್ಲಿ ಏನ್ ಮಾಡಿ ಅಂತ ಹೇಳಿ, ಅದಕ್ಕೆ ಈ ಮೆಂತ್ಯ ನೀರು, ಇಲ್ಲ ಅಂತ ಹೇಳಿದ್ರೆ ಜೀರಿಗೆ ನೀರು, ಅಥವಾ ಎಳ್ನೀರು, ಅಥವಾ ಈ ಸೌತೆಕಾಯಿ, ಈ ತರದನ್ನ ಅದ್ರ ಜೊತೆಲಿ ಕಾಂಪನ್ಸೇಟ್ ಮಾಡ್ಕೊಂಡ್ಬಿಡಿ. ಸೌತೆಕಾಯಿ ತಿಂತಿದ್ರು ಸಾಕು, ಅವಾಗ ಏನಾಗುತ್ತೆ, ಆ ಗ್ಯಾಸ್ ಫಾರ್ಮೇಶನ್ ಕಮ್ಮಿ ಆಗುತ್ತೆ. ಸೊ ಅದು ನಿಮ್ಗೆ ಎಫೆಕ್ಟ್ ಮಾಡೋದಿಲ್ಲ. ಸಾಮಾನ್ಯವಾಗಿ ನಾವೇನಾದ್ರು ಆಲೂಗಡ್ಡೆ ಆ ತರ ತಿಂದ್ರೆ ನಮಗೆ ಎಫೆಕ್ಟ್ ಆಗೋದಕ್ಕೂ ನಿಮಗೆ ಎಫೆಕ್ಟ್ ಆಗೋದಕ್ಕೂ ಅದು ಡಬಲ್ ಇರುತ್ತೆ. ಸೊ ಹಾಗಾಗಿ ನಿಮಗೆ ಬೇಗ ರಿಯಾಕ್ಟ್ ಆಗುತ್ತೆ. ಬೇಗ ನಿಮ್ಗೆ ನೆನ್ನೆಲ್ಲ ಆರಾಮಾಗಿತ್ತಲ್ಲಪ್ಪ, ಯಾಕೋ ಮತ್ತೆ ಕತ್ತು ಒಂಥರ ಆಗ್ತಿದೆಯಲ್ಲ ಅನ್ಸುತ್ತೆ. ನೆಕ್ಸ್ಟ್ ಟೈಮ್ ಮತ್ತೆ ಸರಿ ಹೋಗ್ಬಿಡುತ್ತೆ. ಆ 24 hours ನಿಮ್ಗೆ ಹಿಂಸೆ ಮಾಡುತ್ತೆ, ಆಮೇಲೆ 24 hours ಆದ್ಮೇಲೆ ಮತ್ತೆ ರಿಲೀಸ್ ಆಗೋಗುತ್ತೆ. ಸೊ ಅದು ಏನಾಗುತ್ತೆ ಅಂತ ಹೇಳಿದ್ರೆ, ಆ ಜಾಗ ಅನ್ನುವಂಥದ್ದನ್ನ ನಿಮ್ ದೇಹ ಮರ್ತೋಗ್ಬಿಡ್ಬೇಕು. ದೇಹದ ವಾಯು ಜನರೇಟ್ ಆಗ್ತಿದ್ದಂಗೆ ಅದು ಹೋಗಿ ಅದೇ ಅದಕ್ಕೆ ಗೊತ್ತಾಗ್ಬಿಟ್ಟಿರುತ್ತೆ, ಈ ಏರಿಯಾದಲ್ಲಿ ನಾನು ಹೋಗ್ಬೇಕು ಅಂತೇಳಿ. ಅದು ರುಟೀನ್ ಆಗಿ ಹಂಗೆ ಹೋಗ್ತಾ ಇರುತ್ತೆ. ಸೊ ಯಾವಾಗ ನಿಮ್ಗೆ ಪೇನೇ ಬರ್ದಿರೋ ಒಂದು 6 months 7 months ಇಲ್ಲ 1 year ವರೆಗೂ ಪೇನೇ ಬರ್ದಿರೋ ನೀವು ಮೇಂಟೈನ್ ಮಾಡ್ಬಿಡ್ತಿರೋ, ದೇಹ ಮರ್ತೋಗುತ್ತೆ. ಅವಾಗ ನೀವು ಏನೇ ತಿಂದ್ರೂ ಸಹ ಆತರ ಗ್ಯಾಸ್ ಫಾರ್ಮೇಶನ್ ಆಗೋದಿಲ್ಲ. ಸೊ ಇದು ಒಂದು ಸೀಕ್ರೆಟ್ ಅಂತ ಹೇಳ್ಬೋದು. ಸೊ ಇದನ್ನ ನೀವು ಮೇಂಟೈನ್ ಮಾಡ್ಕೊಂಡ್ಬಿಡ್ತು ಅಂತ ಹೇಳಿ ಲೈಫ್ ಟೈಮ್ ನಿಮ್ಗೆ ಕತ್ ನೋವು ಇವೆಲ್ಲ ಬರೋದಿಲ್ಲ. ಮತ್ತೆ ವರ್ಕ್ ಮಾಡ್ಬೇಕಾದಾಗ್ಲೂ ಸಹ ಒಂದು 1/2 an hour ಆದ್ಮೇಲೆ ಎವ್ರಿ 1/2 an hour ಸ್ವಲ್ಪ ಕೈ ಕತ್ತು, ಸ್ವಲ್ಪ ಶೋಲ್ಡರ್ನ ಮೂವ್ಮೆಂಟ್ಸ್ ಮಾಡೋದು, ಮತ್ತೆ ಎದ್ದೋಳೋದು, ಎದ್ದೋಗ್ಬಿಟ್ಟು ಒಂದ್ ಸ್ವಲ್ಪ ನೀರು ಕುಡ್ಕೊಂಡ್ ಬರುವಂಥದ್ದು, ಅಥವಾ ಕೈ ಕಾಲನೆಲ್ಲ ಸ್ವಲ್ಪ ಹಿಂಗ್ ಒದರುವಂಥದ್ದು, ಈ ತರದೆಲ್ಲ ಮಾಡ್ಕೊಂಡಾಗ್ಲೂ ಸಹ ಅಲ್ಲಿ ಹೀಟ್ ಜನರೇಟ್ ಆಗಲ್ಲ. ಒಂದೇ ಪೊಸಿಷನ್ ತುಂಬೋತಿದ್ದಾಗ ಬೋನ್ಸ್ ಅಲ್ಲಿ ಹೀಟ್ ಜನರೇಟ್ ಆಗುತ್ತೆ. ಸೊ ಅದು ಆಗೋದಿಲ್ಲ. ಸೊ ದಿಸ್ ಆರ್ ದಿ ಇದು ಟಿಪ್ಸ್. ನೀವು ಇದನ್ನೆಲ್ಲ ಫಾಲೋ ಮಾಡ್ಕೊಂಡು ಹೋಯ್ತು ಅಂದ್ರೆ ಲೈಫ್ ಟೈಮ್ ಮತ್ತೆ ಈ ಪ್ರಾಬ್ಲಮ್ ಅನ್ನೋಂಥದ್ದು ಬರೋದಿಲ್ಲ ಸರ್. ಮತ್ತೆ ಈಗ ನಮ್ಮ ಕ್ಲಿನಿಕ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಸರ್? ಇಲ್ಲಿ ಸ್ಟಾಫ್ಸ್ ಆಗಿರ್ಬೋದು, ಇಲ್ಲ ಅಟ್ಮಾಸ್ಫಿಯರ್ ಇವೆಲ್ಲ ಹೆಂಗ್ ಅನ್ಸುತ್ತೆ ಸರ್? ಸರ್ ನಾನು ಫಸ್ಟ್ ಬಂದಾಗ್ಲೇ ಅನ್ಕೊಂಡೆ, ಐ ಫೆಲ್ಟ್ ಐ ಕೇಮ್ ಟು ರೈಟ್ ಪ್ಲೇಸ್ ಅಂತ ಹೇಳಿ. ಯಾಕಂದ್ರೆ ತುಂಬಾ ಕ್ಲೀನ್ಲಿನೆಸ್ ಮೇಂಟೈನ್ ಮಾಡ್ತಾರೆ. ದೆನ್ ಬಂದ ಕೂಡಲೇ ರೈಟ್ ಫ್ರಮ್ ರಿಸೆಪ್ಷನ್ ಇಲ್ಲ ನೀವು ಬರೋವರೆಗೂ ಅಲ್ಲಿ ಟ್ರೀಟ್ಮೆಂಟ್ಗೆ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಸೊ ಇಂಥ ಜಾಗದಲ್ಲಿ ಮಲಗಿ ಈ ತರ ಇರಿ, ಬರ್ತಾರೆ. ನೀವು ಬರೋ ಮುಂಚೆನೂ ಬಂದು ಎಲ್ಲರಿಗೂ ಇನ್ಫಾರ್ಮ್ ಮಾಡ್ತಾರೆ, ಸರ್ ಬಂದಿದ್ದಾರೆ ಈಗ ರೆಡಿ ಆಗಿ ಅಂತ ಹೇಳಿ. ಸೊ ಮೊಬೈಲ್ ಇದ್ರೆ ಸೈಡಿಗೆ ಇಟ್ಬಿಡಿ, ಯೂಸ್ ಮಾಡಬೇಡಿ ಅಂದ್ರೆ. ಸೊ ಆ ಟ್ರೀಟ್ಮೆಂಟ್ಗೆ ಏನ್ ಬೇಕು ಬಂದು ಮತ್ತೆ ಇಲ್ಲಿಂದ ಹೊರಗೆ ಹೊರಡೋವರೆಗೂ ತುಂಬಾ ಚೆನ್ನಾಗಿ ಕೇರ್ ಮಾಡ್ತಾರೆ. ಸೊ ಇವನ್ ಸ್ಟಾಫು ಚೆನ್ನಾಗಿದ್ದಾರೆ. ದೆನ್ ನಿಮ್ದು ಟ್ರೀಟ್ಮೆಂಟ್ ಕೂಡ ನಮ್ಗೆ ಖುಷಿ. ಅದೇ ಸರ್. ಮತ್ತೆ ಸರ್, ನಿಮಗೆ 4 ಜನ ಗೊತ್ತಿದ್ದು ಅವ್ರಿಗೆ ಹೇಳಿ, ಈ ತರ ನಮ್ಮ ಏನೇನೋ ನ್ಯಾಚುರಲ್ ರೆಮಿಡಿ ಸರ್ ಅಷ್ಟೇ. ನಾವಿಲ್ಲಿ ಯಾವ್ದು ಮೆಡಿಸಿನ್ಸ್ ಏನು ಇಲ್ದಿರೋದ್ರಿಂದ ನಮ್ಮ ದೇಹಕ್ಕೆ ಆ ಒಂದು ಇಂಟೆಲಿಜೆನ್ಸ್ ಇದೆ. ಏನೇ ಒಂದು ನೋವು ಬಂದರೂ ಸಹ ಅದನ್ನ ಸರಿ ಮಾಡೋ ಇಂಟೆಲಿಜೆನ್ಸ್ ನಮ್ಮ ದೇಹಕ್ಕಿದೆ. ಬಟ್ ನಾವು ಅದನ್ನ ಮರ್ತೋಗಿದ್ದೀವಿ ಅಷ್ಟೇ. ನಾವೇನ್ ಮಾಡ್ತೀವಿ ಅಂದ್ರೆ, ಒಂದು ತಲೆನೋವು ಬಂತು ಅಂದ್ರೂ ಸಹ ಶಾರ್ಟ್ ಕಟ್ ಹೋಗ್ತೀವಿ. ಸ್ವಲ್ಪ ಯಾಕೋ ತಲೆನೋವು ಆಗ್ತಿದೆ ಅಂತ ಹೇಳಿ ಇಮಿಡಿಯೇಟ್ ಆಗಿ ಏನ್ ಮಾಡ್ತೀವಿ, ಹೋಗಿ ಅದಕ್ಕೇನು ಶಾರ್ಟ್ ಕಟ್ ಇರುತ್ತೆ, ಮೆಡಿಸಿನ್ಸ್ ಅಥವಾ ಏನಿರುತ್ತೆ ಅದು ಕೊಟ್ಟು ಹೋಗ್ತೀವಿ. ಅದೇ ತಲೆನೋವು ಬಂದಾಗ ಏನಕ್ಕೆ ತಲೆನೋವು ಬಂತು ಅಂತ ಯೋಚನೆ ಮಾಡ್ಬಿಟ್ರೆ, ನಾವು ಸ್ಟ್ರೆಸ್ ಇಂದ ತಲೆನೋವು ಬಂದಿದ್ರೆ ಒಂದು ನಿದ್ರೆ ಮಾಡಿದ್ರೆ ಸರಿ ಹೋಗ್ಬಿಡುತ್ತೆ. ಅಥವಾ ಏನೋ ಸ್ಟ್ರೆಸ್ ಏನು ಇಲ್ವಲ್ಲ, ಏನಕ್ಕೆ ತಲೆನೋವು ಬಂತು, ಏನೋ ತುಂಬಾ ಹೆವಿಯಾಗಿ ನಾನು ಏನಾದ್ರು ಊಟ ಮಾಡಿದಕ್ಕೆ ಬಂತ ಯೋಚನೆ ಮಾಡೋದು ಅಲ್ಲಿ ಬಂದ್ಬಿಡುತ್ತೆ. ಕೆಲವ್ರಿಗೆ ಏನಾಗುತ್ತೆ ಅಂದ್ರೆ ಸ್ಪೈಸಿ ಆ ತರದೆಲ್ಲ ತುಂಬಾ ತಿನ್ಬಿಟ್ರು ತಲೆನೋವು ಬರುತ್ತೆ. ಸೊ ನಾವು ಯೋಚನೆ ಮಾಡ್ಬೇಕು ಈ ತಲೆನೋವು ಏನಕ್ಕೆ ಬಂತು ಅಂತ. ಸೊ ನಾವು ಕಾಸ್ನ ಯೋಚನೆ ಮಾಡ್ಬಿಡ್ತು ಅಂತ ಹೇಳಿದ್ರೆ ನಾವು ಶಾರ್ಟ್ ಕಟ್ಗೆ ಹೋಗೋದಿಲ್ಲ. ಅವಾಗ ಏನಾಗುತ್ತೆ, ನಮ್ಮ ದೇಹಕ್ಕೆ ನಾವು ಟೈಮ್ ಕೊಡಬೇಕು. ನಮ್ಮ ದೇಹಕ್ಕೆ ಟೈಮ್ ಕೊಟ್ಟಾಗ ಅದೇ ಅದನ್ನ ಸರಿ ಮಾಡುತ್ತೆ. ಇಲ್ಲೇನ್ ಮಾಡ್ತೀವಿ, ನಾವು ಶಾರ್ಟ್ ಕಟ್ಗೆ ಹೋದಾಗ ನಮ್ಮ ದೇಹಕ್ಕೆ ಟೈಮ್ ಕೊಡೋದಿಲ್ಲ. ಸೊ ದೇಹ ಮರ್ತೋಗುತ್ತೆ. ಎಲ್ಲದಕ್ಕೂ ಏನಾಗೋಗುತ್ತೆ ಅಂತ ಹೇಳಿದ್ರೆ, ಇವತ್ತು ತಲೆನೋವು ಬಂತಂದ್ರೆ ಬಿಡು, ಅದೇನೋ ತಗೊಳ್ತಾರೆ ಸರಿ ಹೋಗುತ್ತೆ, ನಾನೇನು ಕೆಲಸ ಮಾಡ್ಬೇಕು ಅನ್ನೋ ಲೆವೆಲ್ ಗೊತ್ತಾಗುತ್ತೆ, ಸೋಂಬೇರಿ ಆಗೋಗುತ್ತೆ.
ಸೊ ಹಾಗಾಗಿ ನಾನು ಅದಕ್ಕೆ ನಮ್ಮ ಟ್ರೀಟ್ಮೆಂಟಲ್ಲೂ ಸಹ ನಾನು ಹೇಳುವಂಥದ್ದು, ಏನಾದ್ರು ಪೇನ್ ಬಂತು ಆ ಥರ ಇತ್ತು ಅಂತ ಹೇಳಿದ್ರೆ ಸ್ವಲ್ಪ ಅದನ್ನು ಬೇರ್ ಮಾಡಿ. ತುಂಬಾ ಆಯ್ತು ಅಂದ್ರೆ ಪೇನ್ ಕಿಲ್ಲರ್ ತಗೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ಅದನ್ನ ಬೇರ್ ಮಾಡಿ. ನೀವು ಎಷ್ಟು ಬೇರ್ ಮಾಡ್ತೀರೋ ಅಷ್ಟು ನಿಮ್ಮ ದೇಹನ ಅದನ್ನ ಕರೆಕ್ಷನ್ಸ್ ಮಾಡುತ್ತೆ ಅಂತೇಳಿ. ಸೊ ಆ ಒಂದು ಇಂಟೆಲಿಜೆನ್ಸ್ ನಮ್ಮ ದೇಹಕ್ಕೆ ಇರೋದ್ರಿಂದ ಅದ್ರ ಮೇಲೆ ನಮ್ಮ ಆಕ್ಯುಪಂಚರ್ ಕೆಲಸ ಮಾಡುತ್ತೆ. ನಾವು ಜಸ್ಟ್ ಚಾನಲೈಸ್ ಮಾಡ್ತೀವಿ ಅಷ್ಟೇ ಅದನ್ನು. ಅದೇನು ದೇಹ ಮಾಡ್ತಿರೋದಿಲ್ವೋ ಅದನ್ನ ಚಾನಲೈಸ್ ಮಾಡಿ ದೇಹಕ್ಕೆ ಅರ್ಥ ಮಾಡಿಸ್ತೀವಿ. ಸೊ ದಟ್ ಅದು ಅರ್ಥ ಮಾಡಿಕೊಂಡು ಆ ಒಂದು ತೊಂದರೆಯಿಂದ ನಿಮ್ಮನ್ನು ಹೊರಗೆ ತಗೊಂಡ್ಬರುತ್ತೆ, ನ್ಯಾಚುರಲ್ ಆಗಿ ತಗೊಂಡ್ಬರುತ್ತೆ. ಸೊ ಇದು ನಮ್ಮ ಕಾನ್ಸೆಪ್ಟ್ ಸರ್. ಮತ್ತೆ ಇಷ್ಟೊತ್ತವರೆಗೂ ನಮ್ಮ ಜೊತೆ ಇದ್ದು ನಿಮ್ಮ ಒಂದು ಅನುಭವಗಳನ್ನ ನಮ್ಮ ಹತ್ರ ಶೇರ್ ಮಾಡಿದ್ರಿ. ಅಂಡ್ ವೀಕ್ಷಕರಿಗೂ ಸಹ ಖುಷಿಯಾಗಿರುತ್ತೆ ಈ ಥರದೊಂದು ವಿಡಿಯೋ ನೋಡಿದಾಗ. ಸೊ ಇಷ್ಟೊತ್ತವರೆಗೂ ಬಂದು ನಮ್ಮ ಜೊತೆ ಇದ್ದಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಮತ್ತೆ ವೀಕ್ಷಕರೇ, ಸರ್ ಇಷ್ಟೊತ್ತವರೆಗೂ ಮಾತಾಡಿದ್ದನ್ನೆಲ್ಲ ಕೇಳಿಸ್ಕೊಂಡ್ರಿ. ನಿಜವಾಗ್ಲೂ ಅವರ ಅನುಭವಗಳನ್ನ ಹೇಳಿದ್ದಾರೆ. ಸೊ ನೀವು ಸಹ ನಿಮ್ಮ ಸುತ್ತಮುತ್ತ ಯಾರು ಈ ಥರದೊಂದು ಹೆಲ್ತ್ ಇಶ್ಯೂಸಿಂದ ಪೇನ್ಸ್ಗೆಲ್ಲ ನಮ್ಮ ಆಕ್ಯುಪಂಚರ್ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋಂಗಿಲ್ಲ. ಎಂಥ ಪೇನ್ಗಳಿದ್ರು ಸಹ ಡೇ ಪ್ಲಸ್ ಆರ್ ಮೈನಸ್ ಆಗ್ಬೋದು ಅಷ್ಟೇ, ಬಟ್ ರಿಸಲ್ಟ್ಸ್ ಅಂತೂ ಪೇನ್ಸ್ಗಳಿಗೆ ಆಕ್ಯುಪಂಚರ್ ಸೂಪರ್ ಆಗಿ ಬರುತ್ತೆ. ಸೊ ಈ ಥರ ಪೇನ್ಸ್ ರಿಲೇಟೆಡ್ ಏನೇ ಇಶ್ಯೂಸ್ ಇದ್ರೂ ಸಹ ದಯವಿಟ್ಟು ಒಂದ್ಸತಿ ನಮ್ಮ ಕ್ಲಿನಿಕ್ಗೆ ಬಂದು ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಸೊ ಮತ್ತೆ ಈ ವಿಡಿಯೋ ನೋಡಿದಾಗ ನಿಮ್ಗೆ ಏನು ಅನಿಸ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ಮತ್ತೆ ನಿಮ್ಗೆ ಇಷ್ಟ ಆಗಿತ್ತು ವಿಡಿಯೋ ಅಂತಿದ್ರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತೀನಿ. ಮತ್ತು ಇಷ್ಟೊತ್ತವರೆಗೂ ಈ ಒಂದು ವಿಡಿಯೋ ನೋಡ್ತಾ ನಮ್ಮ ಜೊತೆ ಸಹಕರಿಸೋದಕ್ಕೆ ತಮಗೂ ಸಹ ಧನ್ಯವಾದಗಳು.